ನೋಡಿ, ಈ ಶಕ್ತಿ ಸೌಧದಲ್ಲಿ ಪ್ರಭಾವಿ ಸಚಿವರ ಕಚೇರಿಯಲ್ಲಿ ಕಳ್ತನ ಆಗಿತ್ತಲ್ಲ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಹೋಗ್ತಾ ಇದೆ. ಅದನ್ನ ನಾವು ನೋಡ್ತಾ ಹೋಗೋಣ. ವಿಧಾನಸೌಧದಲ್ಲಿ ಅಥವಾ ಶಕ್ತಿ ಸೌಧದ ಪ್ರಭಾವಿ ಸಚಿವರ ಕಚೇರಿಯಲ್ಲೇ ಕಳ್ತನದ ಕೇಸ್ ಬೆಳಕಿಗೆ ಬಂದಿತ್ತು. ಕೆಲಸದ ನಿಮಿತ್ತ ಸಚಿವರ ಕಚೇರಿಗೆ ಅಂತ ನವೀನ್ ಬಂದಿರ್ತಾರೆ. ವಿಧಾನಸೌಧದಲ್ಲಿ ಈಗ ಅನುಮಾನ ಬರ್ತಾ ಇರೋದು, ದುಡ್ಡು ಕೊಟ್ರೆ ಕೆಲಸ ಆಗಲ್ವಾ, ಒಡವೆಗಳನ್ನ ಚಿನ್ನಾಭರಣವನ್ನ ಕೊಟ್ರೆ ಮಾತ್ರ ತಮ್ಮ ಕೆಲಸ ಆಗುತ್ತಾ, ಕಾಸಿಲ್ಲ ಅಂದ್ರೆ ಒಡವೆ ಕೊಡಿ ಅಂತ ಸಚಿವ ಭೈರತಿ ಸುರೇಶ್ ಕೇಳಿದ್ರೆ ಈ ರೀತಿಯ ಪ್ರಶ್ನೆಗಳು ಉದ್ಭವ ಆಗ್ತಾ ಇದ್ದಾವೆ. ಗುತ್ತಿಗೆದಾರ ನವೀನ್ ಚಿನ್ನಾಭರಣವನ್ನ ತಂದಿದ್ದು ಯಾಕೆ ಶಕ್ತಿ ಸೌಧದಲ್ಲಿ? ಚಿನ್ನಾಭರಣ ಕೊಟ್ಟು ಕೆಲಸ ಮಾಡ್ಕೊಡಿ ಅಂತ ಬೇಡಿಕೆ ಇಟ್ಟಿದ್ನ, ಒಡವೆ ತಗೊಂಡು ನಮ್ ಕೆಲಸ ಮಾಡ್ಕೊಡಿ ಅಂತ ನವೀನ್ ಹೇಳಿದ್ನ, ಅದಕ್ಕೋಸ್ಕರವೇ ಶಕ್ತಿ ಸೌಧದ ಒಳಕ್ಕೂ ಕೂಡ ತಗೊಂಡು ಬಂದಿದ್ನ ಆತ. ಚಿನ್ನ ತೆಗೆದುಕೊಂಡ್ರೆ ಸಮಸ್ಯೆ ಆಗ್ಬೋದು ಅಂತ ನಂತರ ಸಚಿವರು ಹಿಂದೇಟ್ ಹಾಕಿದ್ರ. ಸಚಿವರ ಕಚೇರಿಗೆ ಚಿನ್ನಾಭರಣ ಜೊತೆಗೆ ಹಣದೊಂದಿಗೂ ಕೂಡ ನವೀನ್ ಬಂದಿದ್ರಂತೆ. ಎರಡರಲ್ಲಿ ಒಂದು, ಇದನ್ನ ಒಪ್ಪಿಸ್ಕೊಳ್ಳಿ ಇಲ್ಲ ಇದನ್ನ ತಗೊಳ್ಳಿ ಅಂತ. ಯಾವಾಗ ಈ ಕಳ್ತನದ ಕೇಸ್ ಹೊರಗೆ ಬಂತು, ಒಂದು ಆತನನ್ನ ಲಾಕ್ ಮಾಡಿ ಏನು ಎತ್ತ ಯಾಕೆ ಕದ್ದ ಅನ್ನೋದ್ರ ಬಗ್ಗೆ ವಿಚಾರಣೆಗಳಾಗ್ತಾ ಇದೆ. ಅದಿರ್ಲಿ, ಇನ್ವೆಸ್ಟಿಗೇಷನ್ ಆಗುತ್ತೆ. ಆದ್ರೆ ಶಕ್ತಿ ಸೌಧದ ಒಳಕ್ಕೆ ಈತ ಯಾಕ ಚಿನ್ನದ ಚೀಲವನ್ನ ತಗೊಂಡು ಬಂದಿದ್ದ, ಒಡವೆ ಚೀಲವನ್ನ ತಗೊಂಡು ಬಂದಿದ್ದ ಅನ್ನೋದು ಪ್ರಶ್ನೆ. ಈಗ ಅಗೇನ್ ಸಚಿವರ ಮೇಲೆ ಅನುಮಾನದ ಕಂಗಳು ಹುಟ್ಟುತ್ತಾ ಇದ್ದಾವೆ. ಶಕ್ತಿ ಸೌಧದ ಪ್ರಭಾವಿ ಸಚಿವರ ಕಚೇರಿಯಲ್ಲಿ ಕಳ್ತನ ಕೇಸ್ ಆಗಿತ್ತಲ್ಲ, ಆ ಕೇಸ್ನಲ್ಲಿ ಕೆಲಸದ ನಿಮಿತ್ತ ಸಚಿವರ ಕಚೇರಿಗೆ ಅಂತ ಈ ಕಾಂಟ್ರಾಕ್ಟರ್ ನವೀನ್, ಗುತ್ತಿಗೆದಾರ ನವೀನ್ ಬಂದಿರ್ತಾನೆ. ವಿಧಾನಸೌಧದಲ್ಲಿ ಈಗ ಆತ ತಗೊಂಡ್ಬಂದಿರುವಂತಹ ಹಣ ಮತ್ತು ಒಡವೆ ಬಗ್ಗೆ ಪ್ರಸ್ತಾಪ ಬಂದಾಗ ಸಹಜವಾಗಿ ಕಾಡೋ ಪ್ರಶ್ನೆ, ದುಡ್ಡು ಕೊಟ್ರೆ ಆಗಲ್ವಾ, ಈಗ ಅದ್ರ ಆಲ್ಟರ್ನೇಟಿವ್ ಆಗಿ ಅಷ್ಟೇ ತೂಕದ ಅಥವಾ ಅಷ್ಟೇ ಮೌಲ್ಯದ ಬೇರೆ ವಸ್ತುಗಳನ್ನು ಕೇಳ್ತಾ ಇದ್ದಾರಾ, ಚಿನ್ನಾಭರಣವನ್ನು ಕೇಳ್ತಾ ಇದ್ದಾರಾ ಅನ್ನುವ ಪ್ರಶ್ನೆ ಬರುತ್ತೆ. ಗುತ್ತಿಗೆದಾರ ನವೀನ್ ಚಿನ್ನಾಭರಣವನ್ನ ವಿಧಾನಸೌಧದ ಒಳಗೆ ತಗೊಂಡು ಹೋಗಿದ್ ಯಾಕೆ ಅಂತ. ಯಾಕೆ ಅಲ್ಲಿಗೆ ಬರುವಂತವ್ರು ಕಾರಲ್ಲೇ ಬಂದಿರ್ತಾರೆ, ಏನೂ ಬಂದಿಲ್ಲಪ್ಪ, ಬರೀ ಯಾವುದೋ ಬಸ್ಸಲ್ಲಿ ಬಂದೆ ಅಲ್ಲಿ ಇಳ್ಕಂಡೆ ವಿಧಾನಸೌಧದೊಳಗೆ ಬಂದ್ಬಿಟ್ಟೆ ಅನ್ನಂಗೆ ಆಗಲ್ಲ. ಆ ಥರದ್ದು ಏನಾದರೂ ಪರ್ಚೇಸ್ ಏನಾದ್ರು ಮಾಡಿದ್ರೆ ತಮ್ಮ ವೆಹಿಕಲ್ ನಲ್ಲಿ ಇಟ್ಟು ಬರೋರು. ಮತ್ತಷ್ಟು ಮಾಹಿತಿ ನನ್ನ ಕಲಿಗ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಈ ಕಳ್ತನದ ಕೇಸ್ನಲ್ಲಿ ಅನುಮಾನಗಳಿಂದ ಸಚಿವರು ನೋಡುವಂಗಾಗಿದೆ. ಡೀಟೇಲ್ಸ್ ಏನ್ ಸಿಗುತ್ತೆ ಇದಕ್ಕೀಗ? ಖಂಡಿತ ವಿದ್ಯೆ, ಏನು ವಿಧಾನಸೌಧದಲ್ಲಿ ನಡೆದಿರ್ತಕ್ಕಂಥ ಒಂದು ಕಳ್ಳತನ ಪ್ರಕರಣದಲ್ಲಿ ಡಿ ಗ್ರೂಪ್ ನೌಕರನ ಕೈಚಾಳಕ ಇವೆಲ್ಲವನ್ನ ನೋಡ್ತಾ ಇದ್ರೆ, ಮೊದಲಿಗೆ ಇಷ್ಟೊಂದು ಬೆಲೆ ಬಾಳ್ತಕ್ಕಂಥ 300 ಗ್ರಾಮ್ ಚಿನ್ನ ಜೊತೆಗೆ ಆ ಬ್ಯಾಗ್ನಲ್ಲಿದ್ದಂಥ 1 ಲಕ್ಷ ನಗದು, ಇದು ಹೇಗೆ ವಿಧಾನಸೌಧ ಪೊಲೀಸ್ ಇರ್ಬೋದು, ಅಲ್ಲಿರ್ತಕ್ಕಂಥ ಮೆಟಲ್ ಡಿಟೆಕ್ಟರ್ಗಳಿರ್ಬೋದು, ಅವೆಲ್ಲದರ ಕಣ್ಣು ತಪ್ಪಿಸಿ ಒಳಗಡೆ ಬಂತು. ಅದು ಒಬ್ಬ ಸಚಿವರ ಕಚೇರಿ ಒಳಗಡೆ ಬಂದಿದೆ ಅಂತಕ್ಕಂಥದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಳ್ಳಲಾಗ್ತಾ ಇದೆ. ಇಲ್ಲಿ ಏನು ಅದೇ ಒಂದು ಚಿನ್ನಾಭರಣವನ್ನು ತೆಗೆದುಕೊಂಡು ಬಂದಿದ್ದಂಥ ಒಬ್ಬ ಗುತ್ತಿಗೆದಾರ 2 ದಿನಗಳ ಕಾಲ ಅಲ್ಲಿ ಚಿನ್ನ ಇಟ್ಟು ಹೋಗ್ತಾನೆ. ಮತ್ತೆ ಬಂದು ವಾಪಸ್ ನೋಡಿದಾಗ ಅದು ಅಲ್ಲಿ ಚಿನ್ನದ ಬ್ಯಾಗ್ ಕಾಣಿಸೋದಿಲ್ಲ. ಮತ್ತೆ ಒಂದು ದೂರನ್ನು ಕೊಟ್ಟಾಗ ಪೊಲೀಸರು ಹೋಗಿ ಅಲ್ಲಿ ಪರಿಶೀಲನೆ ನಡೆಸ್ತಾರೆ. ಪರಿಶೀಲನೆ ನಡೆಸಿದಂಥ ಸಂದರ್ಭದಲ್ಲಿ CCTVಯಲ್ಲಿ ಡಿ ಗ್ರೂಪ್ ನೌಕರನ ಕೈಚಾಳಕ ಬೆಳಕಿಗೆ ಬರ್ತಕ್ಕಂಥದ್ದು. ಆದರೆ ಇಷ್ಟೆಲ್ಲ ಆಗೋದಕ್ಕೆ ಅಲ್ಲಿ ಗುತ್ತಿಗೆದಾರ ನವೀನ್ ಅಂತಕ್ಕಂಥವ್ರು ಯಾವ ಕಾರಣಕ್ಕಾಗಿ ನಗದು ಮತ್ತು ಚಿನ್ನವನ್ನು ತೆಗೆದುಕೊಂಡು ಹೋಗಿದ್ರು ಅನ್ನೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಇತ್ತೀಚಿನ ದಿನಗಳಲ್ಲಿ, ಕೆಲವು ದಿನಗಳ ಹಿಂದೆ ಏನು ಬಾಕಿ ಇರ್ತಕ್ಕಂಥ ತಮ್ಮ ಬಿಲ್ಗಳನ್ನು ಮಂಜೂರು ಮಾಡೋದಿರ್ಬೋದು, ಬಿಡುಗಡೆ ಮಾಡೋದಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರ ಸಂಘದಿಂದ ಒಂದು ಸೂಚನೆಯನ್ನು ಸಹ ಕೊಟ್ಟಿರ್ತಕ್ಕಂಥದ್ದು, ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಿರ್ಬೋದು. ಹೀಗಾಗಿ ಏನಾದರೂ ನಮಗೆ ಬರಬೇಕಾಗಿರ್ತಕ್ಕಂಥ ಬಾಕಿ ಮೊತ್ತವನ್ನು ಸಂಬಂಧಪಟ್ಟಂಥ ಇಲಾಖೆಗಳಿಂದ ಬಿಡುಗಡೆ ಮಾಡಿಸ್ಕೊಳ್ಳೋದಕ್ಕೆ ಕ್ಯಾಶ್ ಬದಲಿಗಾಗಿ ಏನಾದರೂ ಗೋಲ್ಡನ್ನು ಲಂಚದ ರೂಪದಲ್ಲಿ ಕೊಡೋದಕ್ಕೆ ಮುಂದಾಗಿದ್ದ ಗುತ್ತಿಗೆದಾರರು ಅಂತಕ್ಕಂಥದ್ದು ಸಹ ಇಲ್ಲಿ ಪ್ರಶ್ನೆ ಕಾಡೋದಕ್ಕೆ ಶುರು ಆಗುತ್ತೆ. ಆದರೆ ಸುಮಾರು 300 ಗ್ರಾಮ್ ಚಿನ್ನವನ್ನು ಒಳಗಡೆ ತೆಗೆದುಕೊಂಡು ಹೋಗ್ಬೇಕಾದ್ರೆ, ಅದು ಬ್ಯಾಗಲ್ಲಿ ತೆಗೆದುಕೊಂಡು ಹೋಗ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಭದ್ರತಾ ಸಿಬ್ಬಂದಿ ಮೆಟಲ್ ಡಿಟೆಕ್ಟರ್ನಲ್ಲಿ ಅದನ್ನು ತಪಾಸಣೆಗೊಳಪಡಿಸಬೇಕಾಗುತ್ತೆ. ಇಷ್ಟೊಂದು ತೂಕ ಇರ್ತಕ್ಕಂಥ ಗೋಲ್ಡನ್ನು ಯಾವ ಕಾರಣಕ್ಕಾಗಿ ಒಳಗಡೆ ತೆಗೆದುಕೊಂಡು ಅವನ್ನ ಪ್ರಶ್ನೆ ಮಾಡಬೇಕಾಗುತ್ತೆ. ಇಲ್ಲಿ ಯಾವುದೂ ಆಗಿಲ್ಲ. ಯಾಕೆಂತಂದರೆ ಒಂದು ವೇಳೆ ಆ ಗುತ್ತಿಗೆದಾರ ತನ್ನ ಮೈ
ಮೇಲೆ ಆ ಗೋಲ್ಡನ್ನು ಧರಿಸಿ ಒಳಗಡೆ ಹೋಗಿದ್ರೆ ಅದಕ್ಕೆ ಪ್ರಾವಿಷನ್ ಇದೆ ಒಳಗಡೆ ಪ್ರವೇಶ ಮಾಡೋದಕ್ಕೆ. ಬ್ಯಾಗಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದನ್ನು ದಾಖಲೆಗಳು ಏನಾದರೂ ಇದೆಯಾ ಏನೋ ಅನ್ನೋ ಬಗ್ಗೆ ಪರಿಶೀಲನೆ ಮಾಡಬೇಕು. ಇಲ್ಲಿ ಈಗ ಏನು ವಿಧಾನಸೌಧದ ಸಚಿವರೊಬ್ಬರ ಕಚೇರಿಯಲ್ಲಿ ಕಳ್ಳತನ ಆಗಿದ್ದಂಥ ಸುಮಾರು 300 ಗ್ರಾಂ ತೂಕದ ಚಿನ್ನಾಭರಣ ಜೊತೆಗೆ 1 ಲಕ್ಷ ನಗದು ಏನು ಕಳುವಾಗಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ವಿಧಾನಸೌಧ ಪೊಲೀಸರು ಆರೋಪಿಯನ್ನು ಸಹ ಬಂಧನ ಮಾಡಲಾಗಿದೆ. ಆತನನ್ನು ಸಹ ವಿಚಾರಣೆ ಒಳಪಡಿಸಿದ್ದಾರೆ. ಆತನನ್ನು ವಿಚಾರಣೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಅಲ್ಲಿ 2 ದಿನಗಳಿಂದ ಇದ್ದಂಥ ಒಂದು ಕೈಚೀಲ ಅದನ್ನು ಯಾರೂ ಸಹ ತೆಗೆದುಕೊಂಡಿರಲಿಲ್ಲ. ಹೀಗಾಗಿ ಅದರಲ್ಲಿ ಏನೂ ಇಲ್ಲ ಅಂತ ತೆಗೆದುಕೊಂಡು ಬಂದಿದ್ದೀನಿ ಅಂತಕ್ಕಂಥದ್ದು. ಆದರೆ ಆ ಬ್ಯಾಗನ್ನು ಎತ್ಕೊಂಡಾಗ ತೂಕ ಗೊತ್ತಾಗುತ್ತೆ, ಅದ್ರ ಒಳಗಡೆ ಏನಿದೆ ಅಂತ ಅನುಮಾನಾಸ್ಪದವಾಗಿ ಕಂಡಿದ್ದರೂ ಸಹ ಅದನ್ನು ಗಮನಿಸಬೇಕಾಗುತ್ತೆ. ಹೀಗಾಗಿ ಅದರಲ್ಲಿ ಗೋಲ್ಡ್ ಇರೋದನ್ನು ನೋಡಿ ಆತನ ಕಳ್ತನ ಮಾಡಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಇದೆ. ಹೀಗಾಗಿ ಆತನನ್ನು ಅರೆಸ್ಟ್ ಮಾಡಲಾಗಿದೆ. ಈಗ ಸದ್ಯ ಯಾವ ಕಾರಣಕ್ಕಾಗಿ ಒಳಗಡೆ ತೆಗೆದುಕೊಂಡ್ಬಂದಿದ್ದ, ಯಾವ ಉದ್ದೇಶ ಇತ್ತು, ಯಾರಿಗೆ ತಲುಪಿಸೋದಕ್ಕೆ ತಂದಿದ್ರು, ಅಥವಾ ಮೈ ಮೇಲೆ ಇದ್ದಂಥ ಆಭರಣವನ್ನು ಏನಾದರೂ ಆಮಿಷಕ್ಕೆ ಕ್ಯಾಶ್ ಬದಲಿಗೆ ನಾನು ಕೊಡೋದಕ್ಕಿಂತ ತಡ ಆಗುತ್ತೆ, ಕ್ಯಾಶ್ ಇಲ್ಲ ನನ್ನ ಹತ್ರ, ಆ ಕ್ಯಾಶ್ ಕೊಡೋವರೆಗೂ ಈ ಗೋಲ್ಡನ್ನು ಇಟ್ಕೊಳ್ಳಿ ಅಂತ ಯಾರಿಗಾದರೂ ಕೊಡೋದಕ್ಕೆ ಈ ನವೀನು ಬಂದಿದ್ರ ಅಂತಕ್ಕಂಥ ಕೆಲವೊಂದು ಪ್ರಶ್ನೆಗಳು ಕಾಣೋದಕ್ಕೆ ಶುರು ಆಗಿದೆ. ಆದರೆ ಇಲ್ಲಿ ಪೊಲೀಸ್ ಇಲಾಖೆ ಮಾತ್ರ ಈ ವಿಚಾರವನ್ನು ಯಾವ ಕಾರಣಕ್ಕಾಗಿ ಈ ಗಂಭೀರವಾಗಿ ಪ್ರಕರಣ ಗಂಭೀರತೆ ಪಡೆದುಕೊಳ್ತಾ ಇದ್ದಂತೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಗಳನ್ನು ಕೊಡೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಯಾಕೆಂತಂದರೆ ಆಲಿ ಸರ್ಕಾರ ಇದೆ, ಸರ್ಕಾರದಲ್ಲಿ ಪ್ರಭಾವಿಯಾಗಿರ್ತಕ್ಕಂಥ ಸಚಿವರ ಕಚೇರಿಯಲ್ಲಿ ಈ ಒಂದು ಕೃತ್ಯ ನಡೆದಿರ್ತಕ್ಕಂಥದ್ದು. ಇಲ್ಲಿ ಗುತ್ತಿಗೆದಾರ ನವೀನು ಮತ್ತು ಸಚಿವರ ಆಪ್ತರು ಯಾರ ಜೊತೆ ಈ ಸಂಪರ್ಕದಲ್ಲಿದ್ದರು, ಯಾವ ಉದ್ದೇಶಕ್ಕಾಗಿ ಇಲ್ಲಿ ಬಂದಿದ್ರು ಅನ್ನೋದ್ರ ಬಗ್ಗೆ ಒಂದು ತನಿಖೆಯನ್ನು ಆಂತರಿಕವಾಗಿ ಮುಂದುವರಿಸಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.